ನೋಡ್ರಿ ನೀರು ಯಾವ ರೇಂಜ್ ಬೀಳ್ತೈತೆ. ಜನಕ್ಕೆ ನೀರು ಕಂಡ್ಬಿಟ್ರೆ ತಿಕ್ಲೆ ತಳ್ತದೆ ಇಲ್ಲ ಉಚ್ಚೆ ತಳ್ತದೆ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಹೋಗಿ ಏನಾದರೂ ಮಾಡಿಬಿಡ್ಬೇಕು. ನೋಡ್ರಿ ಎಲ್ಲೆಲ್ಲಿ ಹೋಗಿ ಜನ ನಿಂತವ್ರೆ. ಫಾರೆಸ್ಟ್ ಗಾರ್ಡ್ ಬಂದು ಕೊಟ್ಟರು ಸರಿಯಾಗಿ ಕೊಟ್ಟರು ಅವ್ರಿಗೆಲ್ಲ. ಆ ಫಾಲ್ಸ್ ಹತ್ರ ಹೋಗಿ ಅಲ್ಲಿ ಜನಗಳ್ದೇ ಮೆಂಟ್ಲತ್ತಿ ಹಿಡ್ದ್ಬಿಡುತ್ತೆ. ಫೋಟೋ ತೆಕ್ಕೊಳಕ್ಕೆ ನಿಂತಿರ್ತೀವಿ, ಪಕ್ಕಕ್ಕೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅಷ್ಟೂ ಗೊತ್ತಾಗಲ್ಲ. ನಾವು ಅದಕ್ಕೆ ನಾವು ಹಂಗೆ ಮಾಡ್ಬಿಟ್ವಿ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಸೊ ಮಾನ್ಸೂನ್ ರೈಡ್ ಡೇ 5 ಬ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ಮಡಿಕೇರಿಲಿ ಸ್ಟೇ ಆಗಿದ್ವಿ, ಒಂದು ಹೋಮ್ ಸ್ಟೇಲಿ ಸ್ಟೇ ಆಗಿದ್ವಿ. ಆಲ್ಮೋಸ್ಟ್ ಅಲ್ಲೂ ನಮಗೆಲ್ಲ ಎಲ್ಲೇ ಹೋದ್ರೂ ಅಷ್ಟೇ 1000 ಮೇಲೆ ರೂಮ್ ಸಿಗ್ತಿದೆ. ಅಂಡರ್ 1000 ಎಲ್ಲೂ ಸಿಗ್ತಾಯಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಸಿಕ್ಕಿದ್ರಲ್ಲಿ ಇವಾಗ ಅದರಲ್ಲಿ ಬೇರೆ ಸೀಸನ್ ಬೇರೆ ಮಾನ್ಸೂನ್ ಇದೆ. ಸೊ ಹೇಳೋಕ್ಕಾಗಲ್ಲ, ಜಾಸ್ತಿನೇ ಇರುತ್ತೆ ಎಲ್ಲ ಕಡೆನೂ, ಎಲ್ಲೂ ಕಮ್ಮಿ ಸಿಗಲಿಲ್ಲ ನಮಗೆ. ಸೊ ಗಾಡಿ ಎಲ್ಲ ವಾರ್ಮಪ್ ಹಾಕಿದ್ದೀವಿ, ಬ್ಯಾಗೆಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀವಿ. ಸಿಕ್ಕಾಪಟ್ಟೆ ಮಳೆ ಮಾತ್ರ ಎಲ್ಲ ಆಲ್ಮೋಸ್ಟ್ ನಾವು ಹೋಗಿರೋ ಜಾಗಕ್ಕಿಂತ ಇಲ್ಲೇ ಮಡಿಕೇರಿಲೇ ಜಾಸ್ತಿ ಮಳೆ. ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಗಾಡಿ ಪ್ಯಾಕ್ ಮಾಡ್ತಾಯಿದ್ದೀವಿ. ಇಲ್ಲಿ ಅಬ್ಬೆ ಫಾಲ್ಸ್ ಹತ್ರ ಬಂದ್ವಿ. ಇವನಿಗೆ ರೈನ್ ಕೋಟ್ ಬಿಚ್ಚಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ರೈನ್ ಕೋಟ್ ಬಿಚ್ಬಿಟ್ಟು ನಿಂತ್ಕೊಂಡವನೆ. ಇಲ್ಲಿ ಮಳೆ ಎಲ್ಲ ಪ್ರಿಡಿಕ್ಟೇಬಲ್ ಅಲ್ಲ, ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ನಿಲ್ಬೋದು, ಹೇಳೋಕ್ಕಾಗಲ್ಲ. ನೋಡಿರಿ ಇದ್ದಕ್ಕಿದ್ದಂಗೆ ಮಳೆ ಬಂತು. ಅಲ್ಲಿ ಜಿಪ್ಲೈನ್ ಐತೆ, ಜಿಪ್ಲೈನು ನಾವು ಆಡೋಕ್ಕಾಗಲ್ಲ. ಒಳಗಡೆ ಹೋಗ್ತೀವಿ. ಪಾರ್ಕಿಂಗು ಸಪ್ರೇಟ್ ಗಾಡಿಗೆ 20 ರೂಪಾಯಿ ಪಾರ್ಕಿಂಗ್ ಕೊಡಬೇಕು. ಟ್ರಿಪ್ಪಿಗೆ ಬಂದಿದ್ದೀವಿ. ರೈನ್ ಕೋಟ್ ಬಿಟ್ಟು ಬೇರೆ ಬಟ್ಟೆಲಿ ಫೋಟೋ ತಗೊಳ್ಳೋಕ್ಕೆ ಎಷ್ಟು ಸಾಹಸ ಆಗುತ್ತೆ ಗೊತ್ತಾ. ಇಲ್ಲಿ ಬಿಚ್ಚಬೇಕು, ಮತ್ತೆ ಹಾಕೋಬೇಕು. ಇಲ್ಲಿ ಹೇಳೋಕ್ಕಾಗಲ್ಲ ಯಾವಾಗ ಬರುತ್ತಂತ ಮಳೆ. ಸಡನ್ನಾಗಿ ಬಂದ್ಬಿಡುತ್ತೆ, ಒಂದೇ ಸರಿಗೆ ಜೋರಾಗಿ ಬಂದ್ಬಿಡುತ್ತೆ, ಒಂದೇ ಸರಿಗೆ ನಿಂತೋಗ್ಬಿಡುತ್ತೆ, ಬಟ್ಟೆನೇ ನೆಂದೋಗ್ಬಿಡ್ತವೆ. ಗಾಡೀಲಿ ಬರ್ತಾನು ಮಳೆಯಲ್ಲಿ ನೆನ್ಕಂದೇ ಬಂದ್ವಿ. ಇವಾಗ ಹೋಗ್ತಾನು ನೆನ್ಕಂದೇ ಹೋಗೋದು. ಎಂಥ ಕಾಸ್ಟ್ಲಿ ರೈನ್ ಕೋಟ್ ಹಾಕೊಂಡ್ರು ಮಳೆಯಲ್ಲಿ ಅದು ನೆನೀತದೆ. ನೆನೆಯಲ್ಲ, ಫುಲ್ ಸೇಫ್ ಐತೆ ಅನ್ನೋದು ಯಾವ ರೈನ್ ಕೋಟು ಇಲ್ಲ. ಅಂಥದ್ದು ಯಾವ್ದಾನ ಇದ್ದರೆ ತಗೊಂಬಂದು ಕೊಡ್ರಿ. ಇಷ್ಟು ಫುಲ್ ಕವರ್ ಆಗಿದ್ದೀವಿ, ಆದರೂ ನೆನೀತಾ ಇದ್ದೀವಿ. ಒಳಗಡೆ ಎಲ್ಲ ಬಟ್ಟೆ ಎಲ್ಲ ವೆಟ್ಟೈತೈತೆ. ಸ್ವಲ್ಪ ಕೆಳಗೆ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಫಾಲ್ಸಿಗೆ ದಾರಿ ಇದೆ. ಗೂಗಲ್ ಮ್ಯಾಪಲ್ಲಿ ಅಲ್ಲೆಲ್ಲೋ ಹಿಂದೆ ತೋರಿಸ್ಬಿಡುತ್ತೆ. ಅಲ್ಲಿ ಯಾರನ್ನಾದ್ರೂ ಕೇಳ್ಕೊಂಬಂದರೆ ಕರೆಕ್ಟಾಗಿ ಹೇಳ್ತಾರೆ 1 ಕಿಲೋಮೀಟ್ರ್ ಅಲ್ಲಿಂದ ಅಂತ. ಹಾಂ, ಒಳ್ಳೆ ಫಾರೆಸ್ಟ್ ಒಳಗಡೆ ಐತೆ ಫಾಲ್ಸ್. ಈಜೆಲ್ಲ ಆಡಕ್ಕೆ ಬಿಡಲ್ಲ. ಬಂತು ದೋಣಿ, ತೆಂಗಿನ ಮರ, ಫಾಲ್ಸ್, ಮಳೆ. ಫಾಲ್ಸ್ ಹತ್ರಕ್ಕೆ ಬಂದ್ಬಿಟ್ವಿ ನೋಡ್ರಿ. ಅಬ್ಬಿ ಫಾಲ್ಸ್ ಫುಲ್ಲು ಜಾಸ್ತಿ ಫ್ಲೋ ಐತೆ ನೀರು. ಇಲ್ಲೂ ಸಕ್ಕದಾಗ ಕಾಣಿಸ್ತೈತಿ. ಇಲ್ಲೂ ನೀರೆಲ್ಲಿ ಜಾಸ್ತಿ ಇರುತ್ತೆ ಅಲ್ಲೆಲ್ಲ ಕರೆಕ್ಟಾಗಿ ಕಾಣಿಸುತ್ತೆ ವ್ಯೂ ಮಾತ್ರ. ನೋಡ್ರಿ ನೀರು ಯಾವ ರೇಂಜು ಬೀಳ್ತೈತೆ. ಫುಲ್ ಫ್ಲೋ ಐತೆ ನೀರು ಮಾತ್ರ, ಹೆವಿ ಫ್ಲೋ ಐತೆ ಮಾತ್ರ. ಅಲ್ಲಿ ಆಳ ಎಷ್ಟೈತೆ ಗೊತ್ತಿಲ್ಲ. ಆಟ ಆಡಕ್ಕೆ ಬಿಟ್ರೆ ಆಯ್ತು, ಮುಗಿದ ಕತೆ. ಯಾರನ್ನ ಏನಾದರೂ ಅನಾಹುತ ಮಾಡೇ ಮಾಡ್ತಾರೆ. ಇಲ್ಲಿಂದ ಬರುತ್ತೆ ಇಷ್ಟೆಲ್ಲ ನೀರು ಅಂತಲೇ ಗೊತ್ತಾಗಲ್ಲ. ಅಷ್ಟು ಮಳೆ ಬರುತ್ತೆ, ಅಷ್ಟು ಇದಾಗುತ್ತೆ. ಬೇಸಿಗೆಗಾಲದಲ್ಲಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಅವಾಗ ಒಂದ್ಸರಿ ಬಂದು ಟ್ರೈ ಮಾಡಿ ನೋಡಬೇಕು. ಫೋಟೋ ತಕ್ಕೊಳಕ್ಕಂತ ಅವಾಗಿಂದ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ. ಜನ ಯಾವ ರೇಂಜ್ ಜಾಗನೇ ಬಿಡ್ತಾ ಇಲ್ಲ. ನೋಡ್ರಿ ಫುಲ್ ಜನ ತುಂಬ್ಕೊಂಡ್ಬಿಟ್ಟವ್ರೆ. ಫೋಟೋ ತಕ್ಕೊಳ್ಳೋಕ್ಕೂ ಜಾಗ ಬಿಡ್ತಾ ಇಲ್ಲ ಜನ. ನಾವು ಫೋಟೋ ತಕ್ಕೊಳಕ್ಕೆ ನಿಂತ್ಕೊಂಡಿದ್ರೆ ಹಂಗೆ ಬಂದು ಅಡ್ಡ ಬಂದು ನಿಂತ್ಕೊಂಡ್ಬಿಡ್ತಾರೆ. 4 ದಿನದಿಂದ ಬಿಸಿಲು ಇವತ್ತೇ ನೋಡ್ತಿರೋದು. ಭಾರಿ ಬಿಸಿಲು ಇವತ್ತು ನೋಡಿದ್ದೆ, ಖುಷಿ ಆಗ್ಬಿಡೈತೆ. ಫುಲ್ ರಣ ಮಳೆ ಸರಿಯಾಗಿ ಹೊಡಿತಾ ಬಿದ್ದೈತಿ ಇಲ್ಲಿ ಮಾತ್ರ. ಆ ಫಾಲ್ಸ್ ಹತ್ರ ಹೋಗಿ ಅಲ್ಲಿ ಜನಗಳ್ದೇ ಮೆಂಟ್ಲತ್ತಿ ಹಿಡ್ದ್ಬಿಡುತ್ತೆ. ಫೋಟೋ ತೆಕ್ಕೊಳಕ್ಕೆ ನಿಂತಿರ್ತೀವಿ, ಪಕ್ಕಕ್ಕೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅಷ್ಟೂ ಗೊತ್ತಾಗಲ್ಲ. ನಾವು ಅದಕ್ಕೆ ನಾವು ಹಂಗೆ ಮಾಡ್ಬಿಟ್ವಿ. ಅದಕ್ಕೆ ಬೇಗ ಬಂದ್ಬಿಟ್ವಿ. ಅಲ್ಲಿಂದ ಫೋಟೋ ಗಿಟ ಎಲ್ಲ ತೆಕ್ಕೊಂಡು ಬಂದ್ಬಿಟ್ವಿ. ಆಲ್ಮೋಸ್ಟ್ ಕೆಲವೊಂದು ಫಾಲ್ಸ್ಗಳು ಮತ್ತು ಬೆಟ್ಟಗಳಲ್ಲಿ ಏನು ಟೂರಿಸಮ್ನ ಇಂಪ್ರೂವ್ಮೆಂಟ್ ಮಾಡಲ್ಲ ಅಂತಂದರೆ ಜನದ ಕೆಟ್ಟ ಮೈಂಡ್ಸೆಟ್ಗೆ. ಅಲ್ಲಿ ಎಷ್ಟೊಂದು ಡಸ್ಟ್ಬಿನ್ಗಳು ಇಟ್ಟವ್ರೆ. ಬಟ್ ಆದರೂ ಫಾಲ್ಸ್ ಒಳಗಡೆ ಎಷ್ಟು ಪ್ಲಾಸ್ಟಿಕ್ ಬರ್ತಾಯಿತ್ತು ಗೊತ್ತಾ. ಅಲ್ಲೇ ಕೆಳಗೆ ಬಿಸಾಕವ್ರೆ. ದೊಡ್ಡ ಬಾಟ್ಲುಗಳೇ ಬಿದ್ದೈತೆ.
ಏನು ಹೇಳೋದು ಜನಕ್ಕೆ ಗೊತ್ತಿಲ್ಲಪ್ಪ. ಎಲ್ಲ ವಿಡಿಯೋದಲ್ಲೂ ಇದೇ ಹೇಳಿ ಹೇಳಿ ನನಗಂತೂ ಸಾಕಾಗ್ಬಿಟ್ಟೈತೆ. ಸುರ್ಲಬ್ಬಿ ಫಾಲ್ಸ್ ಹತ್ರ ಬಂದಿದ್ದೀವಿ ನೋಡ್ರಿ. ನೀರು ಫೋರ್ಸ್ ಮಾತ್ರ ಸಾಕಾಗೈತೆ. ನೀರಿದೆ ಇನ್ನೂ ಸದ್ಯಕ್ಕೆ. ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ, ಹೋಗೋದಾ ಬೇಡವೋ ಗೊತ್ತಾಯ್ತಿಲ್ಲ. ಈ ಗೇಟ್ ಹಾಕೋರೆ ಅಲ್ಲಿ ಓಪನ್ ಐತೆ. ಸಕ್ಕದಾಗ ಕಾಣಿಸ್ತೈತೆ ಮಾತ್ರ ಇಲ್ಲಿಂದ. ಜನ ಸುಮ್ಮನೆ ಇರಲಾರ್ದೆ ಅಲ್ಲೆಲ್ಲೆಲ್ಲೆಲ್ಲೋ ಹೋಯ್ತಾರೆ. ಅವ್ರ ಪ್ರಾಣಕ್ಕೆ ಅವರೇ ಕುತ್ತು ತಗೊಂಬರ್ತಾರಪ್ಪ. ಸುಮ್ಮನೆ ಇರೋದೇ ಇಲ್ಲ ಜನ ನೋಡ್ರಿ. ನಾವು ಇಲ್ಲೇ ನಿಂತ್ಕೊಂಡು ಫೋಟೋ ತಗೊಂಡು ಹೋಗ್ಬಿಡ್ತೀವಿ ಅಷ್ಟೇ. ಸಕ್ಕದಾಗ ಕಾಣಿಸ್ತೈತೆ. ಅಲ್ಟಿಮೇಟ್. ಇದು ಹಳೇದಾಗೈತೆ ಅಂದ್ಬಿಟ್ಟು ಗಾಡಿ ಹಾಕಂಗಿಲ್ಲ ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕವ್ರೆ. ಅದು ಜನ ಎಲ್ಲ ಇಲ್ಲೇ ತಗೊಂಬಂದು ನಿಂತ್ಕೊಂಡು ಫೋಟೋ ತಗೊಳಕ್ಕಂತಾನೆ ಇಲ್ಲಿ ಬರ್ತಾರೆ. ಜನಕ್ಕೆ ನೀರು ಕಂಡ್ಬಿಟ್ರೆ ತಿಕ್ಲೆ ತಳ್ತದೆ ಇಲ್ಲ ಉಚ್ಚೆ ತಳ್ತದೆ, ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಹೋಗಿ ಏನಾದರೂ ಮಾಡಿಬಿಡ್ಬೇಕು ನೋಡ್ರಿ. ಎಲ್ಲೆಲ್ಲಿ ಹೋಗಿ ಜನ ನಿಂತವ್ರೆ. ನಾವು ಗಾಡಿ ಹಾಕ್ಬಿಟ್ಟು ಫೋಟೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಗಾಡಿ ಹಾಕ್ತಾಯಿದ್ದೀವಿ. ಆಮೇಲೆ ನಾವು ಫೋಟೋ ಎಲ್ಲ ತೊಗೊಂಡಾದ್ಮೇಲೆ ಫಾರೆಸ್ಟ್ ಗಾರ್ಡ್ ಬಂದು ಕೊಟ್ಟರು ಸರಿಯಾಗಿ ಕೊಟ್ಟರು ಅವ್ರಿಗೆಲ್ಲ. ಒಬ್ಬೊಬ್ರಿಗೂ ಅವ್ರ ಪಾಪ ಲಾಠಿ ತೊಗೊಂಬಂದಿರಲಿಲ್ಲ. ಲಾಠಿ ತೊಗೊಂಬಂದು ಹೊಡೆದಿದ್ದಿದ್ರೆ ಸರಿಯಾಗಿ ಬಿದ್ದಿರೋದು. ಕೈಯಲ್ಲಿ ಛತ್ರಿ ಹಿಡ್ಕೊಂಬಂದಿದ್ರು ಮಳೆ ಬರುತ್ತನ್ನೋ ಕಾರಣಕ್ಕೆ. ಆ ಛತ್ರಿಲೇ ಹೊಡೆದ್ರು. ಕೇಳೋದವರು ಅಲ್ಲ, ನನ್ನ ಮಕ್ಕಳೇ ಜಾಸ್ತಿ ಹತ್ರಕ್ಕೆ ಹೋಗಿದ್ದು. ಇಬ್ಬರು ಕಪಲ್ಸ್ ಹೋಗಿದ್ರು. ಆಮೇಲೆ ಇನ್ನು ಮಿಕ್ಕಿದವರೆಲ್ಲ ಹೋಗಕ್ಕೆ ಹೋದರು. ಆಮೇಲೆ ಅವ್ರು ಬಂದು ಹೊಡೆದ್ರು. ನಾವು ಅದಕ್ಕೆ ಅವರೆಲ್ಲಿ ನಮ್ಗೆ ಹೊಡೆದ್ಬಿಡ್ತಾರೆ ಅಂದ್ಕೊಂಡು ನಾವು ಸೈಡ್ಗೆ ಹೋಗಿ ನಿಂತ್ಕೊಂಡ್ವಿ. ಆಮೇಲೆ ನೋಡಿದ್ರೆ ನಮಗಲ್ಲ, ಅದು ಆ್ಯಕ್ಚುಲಿ ನೀರು ಹತ್ರ ಹೋಗ್ಬೇಡ್ರಿ ಅಂತ ಅವರು ಬೈದು ಹೊಡಿಯೋಕ್ಕೆ ಬಂದಿದ್ದವರು ಆ್ಯಕ್ಚುಲಿ. ಆಮೇಲೆ ನಮಗೆ ಸ್ವಲ್ಪ ಬುದ್ಧಿ ಹೇಳಿದ್ರು. ಅವ್ರನ್ನೆಲ್ಲ ಬೈದು ಕಳಿಸಿ ಆಮೇಲೆ ಬುದ್ಧಿ ಹೇಳಿದ್ರು. ನನ್ನ ಹತ್ರ ರೆಕಾರ್ಡಿಂಗ್ಸ್ ಇತ್ತು, ನನಗೆಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನು ತೋರ್ಸೋಕ್ಕೆ ಹೋಗಲಿಲ್ಲ. ತೋರಿಸಿದ್ದಿದ್ರೆ ಮಾತ್ರ ಸರಿಯಾಗಿ ಬಿದ್ದಿರೋದು. ಅವ್ರಿಗೆ ಕಂಪ್ಲೇಂಟ್ ಮಾಡಿ ಸ್ಟೇಷನ್ಗೆ ಹಾಕ್ತೀನಿ ಅಂತ ಹೇಳಿದ್ರು ಅವರು. ಫಸ್ಟೇ ತೋರಿಸಿದ್ದಿದ್ರೆ ಇದನ್ನು ತೋರಿಸಿದ್ರೆ ಕಂಪ್ಲೇಂಟ್ ಮಾಡಿ ಸ್ಟೇಷನ್ಗೆ ಹಾಕ್ತೀನಿ ಅಂತಂದಿದ್ರು. ನಾನು ಭಯ ಪಟ್ಕೊಂಡು ನಾನು ತೋರ್ಸೋಕ್ಕೆ ಹೋಗಲಿಲ್ಲ ಅವ್ರಿಗೆ.